ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಜಗದೀಶ್ ಹೊನಗೋಡು. ಬಳ್ಳಾರಿಯ ರಕ್ತ ಚರಿತ್ರೆಯ ಕೆಲವು ಪಾರ್ಟ್ಗಳನ್ನು ಈಗಾಗಲೇ ನೀವು ನೋಡಿದ್ದೀರಿ. ಇವತ್ತು ಅದರ 4ನೇ ಅಧ್ಯಾಯಕ್ಕೆ ನಾನು ಬರ್ತಾ ಇದ್ದೀನಿ. ಈ ಹಿಂದೆ ಏನೇನು ಬೆಳವಣಿಗೆ ಆಯಿತು, ಏನೇನು ಡೆವಲಪ್ಮೆಂಟ್ ಆಯಿತು, ಯಾರ್ಯಾರ ಮೇಲೆ ಕೇಸ್ ಬಿದ್ವು, ಎಷ್ಟು ಜನರನ್ನ ಪೊಲೀಸರು ಬೆಂಡೆತ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. 26 ಜನ ಅಧಿಕೃತವಾಗಿ ಬಳ್ಳಾರಿ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಎರಡೂ ಕಡೆಯವರು ಕೂಡ ಇದ್ದಾರೆ ಈ ಕೇಸ್ನಲ್ಲಿ. ಒಂದು ಕಡೆ ಗಾಲಿ ಜನಾರ್ದನ್ ರೆಡ್ಡಿ, ಇನ್ನೊಂದು ಕಡೆ ನಾರಾ ಭರತ್ ರೆಡ್ಡಿ. ಎರಡೂ ಪಡೆಯವರಿಗೂ ಕೂಡ ಬೆಂಗಳೂರಿನ ಪೊಲೀಸರು ಒಂದಿಷ್ಟು ಟ್ರೀಟ್ಮೆಂಟನ್ನು ಕೊಟ್ಟಿದ್ದಾರೆ. ಯಾರ್ಯಾರು ವಿಡಿಯೋದಲ್ಲಿ ಸಿಕ್ಕಾಕೊಂಡಿದ್ರಲ್ಲ, ಯಾರ್ಯಾರ ಮುಖ ಕಲ್ಲು ದೊಣ್ಣೆ ಕತ್ತಿ ಕೊಡ್ಲಿ ಎಲ್ಲ ಹಿಡ್ಕೊಂಬಂದಿದ್ರಲ್ಲ, ಅವರಿಗೀಗ ಬೆಂಗಳೂರಿನ ವಿಶೇಷ ಪೊಲೀಸರು ಚಾರ್ಜನ್ನು ಆರಂಭ ಮಾಡಿದ್ದಾರೆ. ಬಳ್ಳಾರಿ ಏನೋ ಶಾಂತವಾಯಿತು, 144 ಸೆಕ್ಷನನ್ನು ತೆಗೆದಿದ್ದಾರೆ ಪೊಲೀಸರು. ಆದರೂ ಕೂಡ RAF ಪೊಲೀಸರು ಅಲ್ಲಿ ಬೀಡನ್ನು ಬಿಟ್ಟಿದ್ದಾರೆ. ರೆಡ್ಡಿ ಮನೆ ಬಳಿ ಮತ್ತು ರೆಡ್ಡಿ ಮನೆ ಬಳಿ, ಎರಡೂ ಪಡೆಯ ರೆಡ್ಡಿ ಮನೆ ಬಳಿಯೂ ಕೂಡ ಒಂದಿಷ್ಟು ಪೊಲೀಸರು ಪರಿಸ್ಥಿತಿಯನ್ನು ತಹಬದಿಗೆ ತರೋದ್ರಲ್ಲಿ ಬೀಡನ್ನು ಬಿಟ್ಟಿದ್ದಾರೆ, ಮೊಕ್ಕಾಂ ಹೂಡಿದ್ದಾರೆ. ಇದೆಲ್ಲದೂ ಕೂಡ ಈ ಹಿಂದೆ ಆಗಿರುವಂಥ ಘಟನೆಯನ್ನು ಒಂದಿಷ್ಟು ನಿಮಗೆ ನೆನಪಿಸಿದೆ. ಆದರೆ ಘಟನೆ ಈಗ ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಇದೆ, ಬೇರೆ ಬೇರೆ ಆ್ಯಂಗಲನ್ನು, ಬೇರೆ ಬೇರೆ ಟರ್ನನ್ನು ಪಡಿತಾ ಇದೆ. ರಾಜಕೀಯವಾಗಿ ಬದಲಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಅರೆಸ್ಟ್ ಆದವ್ರು ಯಾರಪ್ಪ ಅಂತ ನೋಡಿದರೆ ಯಾರೂ ಕೂಡ ದೊಡ್ಡ ದೊಡ್ಡ ಮುಖ ಇಲ್ಲ. ಅಲ್ಲಿ ಚಿಲ್ಟ್ರಿ ಪಲ್ಟ್ರಿಗಳು ಅಂತ ನಾವೇನು ಕರಿತೀವಲ್ಲ ಪೊಲೀಸ್ ಭಾಷೆಯಲ್ಲಿ, ಚಿಲ್ಟ್ರಿ ಪಲ್ಟ್ರಿಗಳು ಮಾತ್ರ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದಾರೆ. ದೊಡ್ಡ ದೊಡ್ಡವ್ರು ಯಾರ್ಯಾರು ಕುಮ್ಮಕ್ಕೆ ಕೊಟ್ಟಿದ್ರಲ್ಲ, ಯಾರ್ಯಾರು ಇದಕ್ಕೆ ತುಪ್ಪ ಸುರಿದ್ರು ಅಂತ ಹೇಳ್ತೀವಲ್ಲ, ಅವ್ರು ಯಾರೂ ಕೂಡ ಘಟನೆಯಲ್ಲಿ ಅರೆಸ್ಟ್ ಆಗಿಲ್ಲ. ಸತೀಶ್ ರೆಡ್ಡಿ ಏನು ಕಾಲ್ ಮೇಲೆ ಕಾಲ ಕೂತಂತ ದೊರೆ ಇದ್ದಲ್ಲ, ಆತ ಇನ್ನೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಇದ್ರ ನಡುವೆ ಇಬ್ಬರು ಮಹಾನ್ ನಾಯಕರು, ರಾಜ್ಯದ ಇಬ್ಬರು ಮಹಾನ್ ನಾಯಕರು ಪ್ರಕರಣಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಯಾರ ಮಹಾನಾಯಕರು, ಪ್ರಕರಣಕ್ಕೂ ಇದಕ್ಕೂ ಏನು ಸಂಬಂಧ ಅನ್ನೋದನ್ನು ನೋಡ್ತಾ ಹೋದರೆ, ಒಂದು ರಾಜ್ಯದ DCM DK ಶಿವಕುಮಾರ್, ಮತ್ತೊಬ್ಬರು ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಹಾಲಿ ಸಚಿವ HD ಕುಮಾರಸ್ವಾಮಿ ಅವರು. ಇವರಿಬ್ಬರ ಜಗಳವನ್ನು ನಾನೇನು ನಿಮಗೆ ಸಪ್ರೇಟಾಗಿ ಹೇಳಬೇಕಾಗಿಲ್ಲ. ಈ ಇಬ್ಬರು ಮಹಾನ್ ನಾಯಕರು ಕೂಡ ಹೆಂಗಿದ್ರು ಅನ್ನೋದು ನಿಮಗೆ ಗೊತ್ತೇ ಇದೆ. ಈಗ ಹೆಂಗೆ ಬದ್ಧ ವೈರಿಗಳಾಗಿದ್ದಾರೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ. ಇದಕ್ಕೂ ಕೂಡ ಕಾರಣ ಅದೇ, ಒನ್ಸ್ ಅಗೈನ್, ಅಧಿಕಾರದ ಚುಕ್ಕಾಣಿ, ಒಕ್ಕಲಿಗ ನಾಯಕತ್ವದ ಚುಕ್ಕಾಣಿ. ಅದನ್ನು ಹೆಂಗಾದರೂ ಮಾಡಿ ಹಿಡ್ಕೊಬೇಕು ಅನ್ನೋ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಬೀದಿ ಜಗಳ ಮಾಡ್ತಾ ಇದ್ದಾರೆ. ಅದೆಲ್ಲ ಬಿಡಿ, ಅದು ಹಳೆ ವಿಚಾರ. ಆದರೆ ಈ ರೆಡ್ಡಿ ಗಲಾಟೆಗೂ ಈ ಇಬ್ಬರು ನಾಯಕರಿಗೂ ಏನು ಸಂಬಂಧ ಅನ್ನೋದನ್ನು ನಾನು ನಿಮ್ಗೆ ತಿಳಿಸಲೇಬೇಕಿದೆ. ಹಿಂದಿನ ವಿಡಿಯೋಗಳಲ್ಲಿ ವೀಕ್ಷಕರೇ ನಿಮಗೊಂದಿಷ್ಟು ಆಪ್ಷನನ್ನು ಕೊಟ್ಟಿದ್ದೆ. ರೆಡ್ಡಿ ವರ್ಸಸ್ ರೆಡ್ಡಿ ಗಲಾಟೆ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಮತ್ತು ಹಳೆ ರೆಡ್ಡಿ ವರ್ಸಸ್ ಹೊಸ ರೆಡ್ಡಿ ಅನ್ನೋದು ರಾಜಕೀಯ ಜಿದ್ದಾಜಿದ್ದಿ ಕಾರಣ ಆಗಿದೆ ಅನ್ನುವ ಅಂಶವನ್ನು ಇಟ್ಕೊಂಡು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಅಂತ ಹೇಳಿದ್ದೆ. ನೀವು ಕೆಲವರು ಅದರಲ್ಲಿ ಕಮೆಂಟ್ ಕೂಡ ಮಾಡಿದ್ದೀರಿ, ಭಾಳ ಒಳ್ಳೊಳ್ಳೆ ಸಜೆಷನ್ಸ್ ಕೂಡ ಕೊಟ್ಟಿದ್ದೀರಿ. ಅದೆಲ್ಲದನ್ನು ಪರಿಗಣಿಸಿಯೇ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಇಬ್ಬರು ಮಹಾನಾಯಕರು ಕೂಡ ಒಂದಿಷ್ಟು ಸ್ಫೋಟಕ ಹೇಳಿಕೆಗಳನ್ನು ನೀಡಿದ್ದಾರೆ. ಅದಕ್ಕಿಂತ ಮುನ್ನ ಕಳೆದ 6 ತಿಂಗಳ ಹಿಂದೆ ಬಳ್ಳಾರಿ ರಾಜಕೀಯದಲ್ಲಿ ಒಂದು ಸ್ಫೋಟಕ ಆಡಿಯೋ ರಿಲೀಸ್ ಆಗುತ್ತೆ. ಅದ್ರ ಬಗ್ಗೆನೂ ಕೂಡ ಒಂದು ಸಣ್ಣದಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಭಾಳ ಒಂದು ಸ್ಫೋಟಕವಾದ ಆಡಿಯೋ ಅದು. ಸೊ ತೆಲುಗು ಭಾಷೆಯಲ್ಲಿದೆ. ಈ ಜನಾರ್ದನ್ ರೆಡ್ಡಿ ಆಪ್ತರು ಅದೇನೋ ತೆಲುಗು ಭಾಷೆಯಲ್ಲಿ ಈ ಭರತ್ ರೆಡ್ಡಿ ಅವರ ಬಗ್ಗೆ ಬೈತಾರೆ. ಅದ್ರ ಬಗ್ಗೆ ಸರಿಯಾಗಿ ಗೊತ್ತಾಗಿಲ್ಲ ನನಗೆ, ಯಾಕೆಂದ್ರೆ ನಂಗೆ ತೆಲುಗು ಅಷ್ಟು ಸರಿಯಾಗಿ ಬರಲ್ಲ. ಸೊ ಅದರಲ್ಲಿ ಏನೇನೋ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅವನ್ನ ಹಂಗೆ ಮಾಡ್ಬಿಡ್ತೀನಿ, ಹಿಂಗೆ ಮಾಡ್ಬಿಡ್ತೀನಿ ಅನ್ನೋ ನಿಟ್ಟಿನಲ್ಲೇ ಇದೆ. ಸೊ ಭರತ್ ರೆಡ್ಡಿ ಏನು ಫಸ್ಟಿಗೆ ಮಾತಾಡಿದ್ರಲ್ಲ, ಇಡೀ ಸಾಮ್ರಾಜ್ಯವನ್ನು ಇಲ್ಲ ಅನ್ನಿಸ್ಬಿಡ್ತಿದ್ದೆ ಅನ್ನೋ ರೀತಿ ಆಡಿಯೋದಲ್ಲೂ ಅದೇನೋ ಇದೆಯಂತೆ. ಅದೇ ಆಡಿಯೋ ಈ ಗಲಾಟೆಗೂ ಕೂಡ ಕಾರಣ ಆಗಿದೆ ಅನ್ನೋದು ಕೆಲವರು ಹೇಳ್ತಕ್ಕಂಥ ಮಾಹಿತಿ. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನನಗೆ ಗೊತ್ತಿಲ್ಲ, ಅದನ್ನು ನಿಮ್ಮ ಅವಗಾಹನೆಗೆ ಬಿಟ್ಬಿಡ್ತೀನಿ. ಸೊ ಈಗ ಸ್ಫೋಟಕತೆ ಹುಟ್ಟಿಸುವ ಕಾರಣ ಏನು, ಅಥವಾ ಈಗ ತುಪ್ಪ ಸುರಿದಿದ್ದಂಥ ಒಂದು ಉದ್ದೇಶ ಏನು ಅನ್ನೋದನ್ನು ನೋಡ್ತಾ ಹೋದರೆ, HD ಕುಮಾರಸ್ವಾಮಿ ಅವರು JP ಭವನದಲ್ಲಿ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. JP ಭವನ ನಿಮ್ಗೆ ಗೊತ್ತೇ ಇದೆ, JDSನ ಕೇಂದ್ರ ಕಚೇರಿ. ಕುಮಾರಸ್ವಾಮಿಯವರು ಬಹುತೇಕ ಎಲ್ಲ ಪ್ರೆಸ್ ಮೀಟ್ಗಳು ಅಲ್ಲಾಗತ್ತೆ, ಇಲ್ಲ ಅಂದರೆ JP ನಗರದ ಅವರ ಮನೆಯಲ್ಲಾಗತ್ತೆ. ಸೊ ಮೊನ್ನೆ ದೆಹಲಿಯಲ್ಲಿದ್ದಂಥ ಕುಮಾರಸ್ವಾಮಿಯವರು JP ಭವನಕ್ಕೆ ಬಂದಿದ್ದರು. ಮಾಧ್ಯಮಗಳ ಜೊತೆ ಮಾತಾಡ್ತಾ
ಕಾಂಗ್ರೆಸ್ ಸರ್ಕಾರ ಮತ್ತು ರೆಡ್ಡಿ ಗಲಾಟೆ ಮತ್ತು ಡಿ ಕೆ ಶಿವಕುಮಾರ್ ಇವ್ರ ಮೇಲೆ ಒಂದಿಷ್ಟು ತಾರ್ಕಿಕ ಪ್ರಶ್ನೆಯನ್ನು ಎತ್ತಿದ್ರು. ಅವ್ರು ಎತ್ತಿದಂಥ ಅಂಶಗಳಲ್ಲಿ ಬಹಳ ಮುಖ್ಯವಾದ ಅಂಶ ಏನಂತಂದ್ರೆ, ಈ ಏನು ಸತ್ತೋದ್ನಲ್ಲ ರಾಜಶೇಖರ್ ಅನ್ನುವ ವ್ಯಕ್ತಿ ಕಾಂಗ್ರೆಸ್ ಕಾರ್ಯಕರ್ತ, ಇವನ ಪೋಸ್ಟ್ ಮಾರ್ಟಮ್ ಅನ್ನ ಎರಡೆರಡು ಬಾರಿ ಮಾಡಿದ್ದಾರೆ ಅನ್ನೋದು ಇವರ ಮಾಡಿರುವಂತ ಬಹಳ ಗಂಭೀರ ಆರೋಪ. 1ನೇ ತಾರೀಕು ಜನವರಿ 1ನೇ ತಾರೀಕು ವಿಮ್ಸ್ನಲ್ಲಿ ಇವರ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಈ ವಿಮ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಾಗಬೇಕು. ಬಹಳ ಬಹಳ ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಆಸ್ಪತ್ರೆಗಳಿದ್ದಾವೆ. ಕಿಮ್ಸ್ ಇದೆ ಹುಬ್ಬಳ್ಳಿಯಲ್ಲಿ, ವಿಮ್ಸ್ ಬಳ್ಳಾರಿಯಲ್ಲಿದೆ, ಹಾಗೆ ಮಂಗಳೂರಲ್ಲಿ ಮಿಮ್ಸ್ ಇದೆ, ಶಿವಮೊಗ್ಗದಲ್ಲಿ ಸಿಮ್ಸ್ ಇದೆ. ಹೀಗೆ ದೊಡ್ಡ ದೊಡ್ಡ ಆಸ್ಪತ್ರೆಗಳನ್ನ ನಮ್ಮ ಸರ್ಕಾರ ಹಿಂದೆ ಕಟ್ಟಿಸಿದೆ. ಕಾರವಾರದಲ್ಲೂ ಕೂಡ ಕ್ರಿಮ್ಸ್ ಇದೆ. ಸೊ ಈ ರೀತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಜಿಲ್ಲಾ ಆಸ್ಪತ್ರೆ ಮತ್ತೆ ಈ ಜಿಲ್ಲೆಗೆ ಬೇಕಾದಂಥ ಎಲ್ಲ ಸೌಲಭ್ಯಗಳು ಸಿಗುವಂಥ ಆಸ್ಪತ್ರೆ ಅನ್ನೋ ನಿಟ್ಟಿನಲ್ಲಿ 28 ಜಿಲ್ಲೆಗಳಲ್ಲಿ ಈಗಾಗಲೇ ಕಳಿಸಿದ್ದಾರೆ. ಜಿಲ್ಲೆ ಸಂಖ್ಯೆ ಜಾಸ್ತಿ ಆಗಿದೆ ಈಗ, ಅದು ಬೇರೆ ಪ್ರಶ್ನೆ ಬಿಡಿ. ಸೊ ಹಿಂದೆ ಕಟ್ಟಿಸಿರುವಂಥ ಈ ವಿಮ್ಸ್ನಲ್ಲಿ ವೈದ್ಯಕೀಯ ಅಧೀಕ್ಷಕರು ಪರೀಕ್ಷೆಯನ್ನು ಮಾಡ್ತಾರೆ. ಬೆಳಿಗ್ಗೆ 6ರಿಂದ 9 ಗಂಟೆಯವರೆಗೆ ಈ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಕುಮಾರಸ್ವಾಮಿಯವರು ಈಗ ಎತ್ತಿದಂಥ ಪ್ರಶ್ನೆ ಏನು ಅಂತಂದ್ರೆ, ಈ ಮರಣೋತ್ತರ ಪರೀಕ್ಷೆಯಲ್ಲಿ ಎರಡೆರಡು ಬಾರಿ ಮಾಡಿದ್ದಾರೆ, ಅಲ್ಲೇನೆ ನಮಗೆ ಅನುಮಾನ ಕಾಡ್ತಾ ಇದೆ. ಕಾಂಗ್ರೆಸ್ ಕಾರ್ಯಕರ್ತನ ದೇಹದ ಮೇಲೆ ಈ ಆಗಿದ್ದಂಥ ಈ ಗುಂಡಿನ ಏಟು ಏನಿತ್ತಲ್ಲ, 2 ಗುಂಡುಗಳು ಸಿಕ್ಕಿದಾವಂತಲ್ಲಿ. 2 ಗುಂಡು ಅನ್ನೋದಕ್ಕಿಂತ ಅದನ್ನ ಎರಡು ವ್ಯಾಡ್ ಅಂತ ಕರೀತಾರೆ. ಅದನ್ನ ವ್ಯಾಡ್ ಅನ್ನೋ ಪದ. ವ್ಯಾಡ್ ಅಂತಂದ್ರೆ 2 ತುಣುಕುಗಳು ಅಂತ ಅದರ ಅರ್ಥ. ಕಂಪ್ಲೀಟ್ ಗುಂಡಲ್ಲ ಅದು, 2 ತುಣುಕುಗಳು, 2 ಭಾಗ ಅಂದ್ರೆ ಎದೆಯನ್ನೇ ಸೀಳಿದಾವಂತೆ. ಮತ್ತೆ ಆ ವೈದ್ಯಕೀಯ ವರದಿಯಲ್ಲಿ ಇನ್ನೊಂದು ಅಂಶ ಕೂಡ ಉಲ್ಲೇಖ ಆಗಿದೆ. ಈ ವ್ಯಾಡ್ಗಳೇನಿದೆಯಲ್ಲ ಇದು ನೇರವಾಗಿ ಎದೆ ಭಾಗಕ್ಕೆ ತಲುಪಿದೆ, ಮತ್ತೆ ಅತಿ ಹತ್ತಿರದಿಂದ ಶೂಟ್ ಮಾಡಿರುವಂಥ ಘಟನೆ ಇದು ಅನ್ನೋದನ್ನು ಕೂಡ ಉಲ್ಲೇಖಿಸ್ತಾರೆ. ಅಂದ್ರೆ ಎಷ್ಟು ದೂರದಿಂದ ಈ ಗುಂಡಿನ ದಾಳಿ ಆಗಿದೆ ಅನ್ನೋದು ಕೂಡ ಅದರಲ್ಲಿ ಗೊತ್ತಾಗತ್ತೆ. ಸೊ ಈಗಾಗಲೇ ವರದಿ ಬಂದಿರೋದ್ರಲ್ಲಿ ನೇರವಾಗಿ ಎದೆ ಭಾಗಕ್ಕೇನೆ ಶೂಟ್ ಆಗಿದೆ, ಮತ್ತೆ ಅತಿ ಹತ್ತಿರದಿಂದ ಇದನ್ನು ಶೂಟ್ ಮಾಡಲಾಗಿದೆ. ಹತ್ತಿರದಿಂದ ಶೂಟ್ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅಂತ ನೋಡಿದ್ರೆ, ಯಾರೋ ಅಲ್ಲಿ ಗುಂಪು ಒಳಗಡೆ ಇದ್ದವರೇ ಮಾಡಬೇಕು. ಈಗ ಈ ರಸ್ತೆಗೂ ಮತ್ತೆ ಈ ಜನಾರ್ದನ್ ರೆಡ್ಡಿ ಅವರು ಮನೆಗೂ ಸ್ವಲ್ಪ ಅಂತರ ಇದೆ. ಸೊ ಹಾಗಾಗಿ ಮತ್ತೆ ಅಗೈನ್ ಈ ಅಂಶ ಪೂರಕ ಆಗುತ್ತೆ. ಭರತ್ ರೆಡ್ಡಿ ಅವರು ಕಡೆಯವರು ಈ ಶೂಟನ್ನು ಮಾಡಿರ್ಬೋದು. ಅದು ತಪ್ಪಾಗಿಯೋ, ಕೈ ತಪ್ಪಿಯೋ ಅಥವಾ ನೇರವಾಗಿ ಮಾಡಿದ್ರೋ ಅದು ಬೇರೆ ಪ್ರಶ್ನೆ, ಅದು ಗೊತ್ತಿಲ್ಲ, ಅದಕ್ಕಿನ್ನೂ ಉತ್ತರ ಇಲ್ಲ. ಇದು ಒಂದು ಭಾಗ. ಆದರೆ ರೆಡ್ಡಿ ಮನೆಯವರ ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲೆ ಒಬ್ಬ ಈ ಪ್ರೈವೇಟ್ ಗನ್ಮನ್ ಇರ್ತಾನೆ. ಅದು ಕೂಡ ಇವತ್ತು ಬೆಳಕಿಗೆ ಬಂದಿದೆ. ಇದೇ ಭರತ್ ರೆಡ್ಡಿ ಅವ್ರ ಕಡೆಯವರೇ ಒಂದಷ್ಟು ಫೋಟೋಗಳನ್ನು ರಿಲೀಸ್ ಮಾಡಿದ್ದಾರೆ ಇವತ್ತು. ಜನಾರ್ದನ್ ರೆಡ್ಡಿ ಅವರ ಮನೆ ಮೇಲಿಂದ ಒಬ್ಬ ಗನ್ಮ್ಯಾನ್ ನೋಡ್ತಾ ಇರ್ತಾನೆ. ಅವನ್ನ ಶೂಟ್ ಮಾಡೋದಕ್ಕೆ ಹೋಗಿ ಇಲ್ಲಿ ಶೂಟ್ ಆಯಿತು ಅನ್ನೋದು ಕೆಲವು ವಿಶ್ಲೇಷಕರು ಮಾಡ್ತಕ್ಕಂಥ ಒಂದಿಷ್ಟು ಮಾಹಿತಿ, ಅಲ್ಲಿ ವಿಶ್ಲೇಷಣೆಗಳು ಆಗ್ತಾ ಇದೆ. ಅದೆಲ್ಲ ಸತ್ಯ ಸುಳ್ಳು ಬೇರೆ, ಅದು ಪೊಲೀಸ್ ವಿಶ್ಲೇಷಣೆ ಅಥವಾ ಪೊಲೀಸ್ ವರದಿ ಬರೋದು ಇನ್ನೂ ಲೇಟ್ ಇದೆ. ಹಾಗಾಗಿ ನಾವು ಪೊಲೀಸ್ ವರದಿಗಾಗಿ ಕಾಯಲೇಬೇಕಾಗುತ್ತೆ. ಯಾರು ಕೂಡ ಇವ್ರದೇ ತಪ್ಪು ಇವ್ರದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ. ಅದನ್ನ ನಿಮ್ಮ ಅವಗಾಹನೆಗೆ ಬಿಟ್ಬಿಡ್ತೀನಿ. ಯಾಕೆಂದ್ರೆ 2 ಕಡೆಯವರು ಎಲ್ಲೆಲ್ಲ ಮಾತಾಡ್ತಾ ಇದ್ದಾರೆ. ಈಗ ಒಂದ್ ಕಡೆ ಕುಮಾರಸ್ವಾಮಿ ಮಾತಾಡಿ ರೆಡ್ಡಿ ಬಲಕ್ಕೆ ನಿಂತಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಅವರು ಮತ್ತು ಈ ರೆಡ್ಡಿ ಸಂಬಂಧ, ಜನಾರ್ದನ್ ರೆಡ್ಡಿ ಸಂಬಂಧ ಹೆಂಗಿತ್ತು ಅನ್ನೋದನ್ನ ನೋಡ್ತಾ ಹೋದ್ರೆ, ಇನ್ನೊಂದು ಸಾರಿ ಇದೇ ಕುಮಾರಸ್ವಾಮಿ ಅವರು ಜನಾರ್ದನ್ ರೆಡ್ಡಿಗೆ ಬಾಯಿಗೆ ಬಂದಂಗೆ ಬೈದಿದ್ರು. ಯಾವನ್ರಿ ಅವನು ಬ್ಯಾರನ್ನು ಅಂತ ಹೇಳಿದ್ರು. ಅಂದ್ರೆ ಮೈನಿಂಗ್ ಬ್ಯಾರನ್ ಅಂತ ಹೇಳ್ತಾರಲ್ಲ ಜನಾರ್ದನ್ ರೆಡ್ಡಿಗೆ. ಹಾಗಾಗಿ ಈ ಕುಮಾರಸ್ವಾಮಿ ಹಿಂದೆ JDS ನಲ್ಲೇ, ಇವ್ರು JDS ಅವರು BJP ಇದ್ದಂಥ ಸಂದರ್ಭದಲ್ಲಿ, ಮುಖ್ಯಮಂತ್ರಿಗಳಾದ ಸಂದರ್ಭದಲ್ಲಿ ಏನೋ ಪ್ರಶ್ನೆ ಕೇಳ್ತಾರೆ ಮಾಧ್ಯಮದವ್ರು ಒಂದಿಷ್ಟು. ಅವಾಗ ಯಾವನ್ರಿ ಅವನೇನು ಮೈನಿಂಗ್ ಬ್ಯಾರನ್ನು ಅನ್ನೋ ಪ್ರಶ್ನೆ ಎತ್ತಾರೆ. ಇದೇ ಕುಮಾರಸ್ವಾಮಿ ಈಗ ರೆಡ್ಡಿ ಅವರು ಬೆಂಬಲಕ್ಕೆ ನಿಂತಿದ್ದಾರೆ, ಪ್ರಶ್ನೆ ಎತ್ತಿದ್ದಾರೆ. ತಾರ್ಕಿಕ ಪ್ರಶ್ನೆ, ಓಕೆ ಎತ್ತಲಿ, ಅದು ಸರಿ, ಅದೇನು ತಪ್ಪಂತ ಇಲ್ಲ. ಆದರೆ ಈ ಬೆಂಬಲಕ್ಕೆ ನಿಲ್ಲೋದು ಎಷ್ಟು ಡೇಂಜರ್ ಅನ್ನೋದನ್ನು ಮತ್ತೆ ನಾನು ನಿಮ್ಗೆ ಹೇಳ್ತೀನಿ. ಸೊ ಇನ್ನೊಂದು ಕಡೆ ರಾಜ್ಯದ DCM ಮೃತ ರಾಜಶೇಖರ್ ಕುಟುಂಬದವರನ್ನು ಭೇಟಿ ಮಾಡಿದ್ರು, ಸಾಂತ್ವನವನ್ನು ಹೇಳಿದ್ರು. ಅದಾದ ನಂತರ ಇದೇ ಭರತ್ ರೆಡ್ಡಿ ಅವರ ಜೊತೆ ಕೂತ್ಕೊಂಡು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ. ಮತ್ತಾಗೇನೆಲ್ಲ ಆಗಿದ್ದು, ಇದೇ ಕುಮಾರಸ್ವಾಮಿ ಅವರ ಮೇಲೆ ಹರಿಹಾಯುವಂಥ ಪ್ರಯತ್ನ. ಸೊ ಇವರಿಬ್ಬರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ರಾಜ್ಯದಲ್ಲಿ 2 ಮುಖಗಳಿವರು, ಒಕ್ಕಲಿಗರಲ್ಲೇ 2 ಮುಖ. ಒಂದು ಕಡೆ ನಾನು, ಒಂದು ಕಡೆ ನೀನು. ನಾನು ಬಿಡಲ್ಲ, ನೀನು ಬಿಡಲ್ಲ, ಇವ್ರ ವಾದ. ಎಲ್ಲಿ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರೆ ತನ್ನ ಪೂರ್ತಿ ಹಿಡಿತಾ ಹೋಗ್ಬಿಡುತ್ತೆ ಅನ್ನೋದು ಕುಮಾರಸ್ವಾಮಿಗೆ ಇರುವಂಥ ಭಯ. ಇನ್ನೊಂದು ಕಡೆ ಕುಮಾರಸ್ವಾಮಿ ಏನಾದರೂ ಬೆಳೆದು ಬಿಟ್ರೆ
ಒಕ್ಕಲಿಗರ ಹಿಡಿತ ಹೋಗ್ಬಿಡುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ಗಿರುವಂಥ ಭಯ. ಅದು ಅವರವರ ವೈಯಕ್ತಿಕ, ಬಿಡಿ, ಅದು ವಿಚಾರ. ಜನ ಡಿಸೈಡ್ ಮಾಡ್ತಾರೆ ಯಾರಾಗಬೇಕು ಮುಖ್ಯಮಂತ್ರಿ, ಯಾರಾಗಬಾರ್ದು, ಅಥವಾ ಯಾರು ಅಧಿಕಾರದಲ್ಲಿ ಇರಬೇಕು ಅನ್ನೋದನ್ನ ಜನ ಡಿಸೈಡ್ ಮಾಡ್ತಾರೆ. ಆದರೆ ನೀವಿಬ್ಬರೂ ನಾಯಕರು ಈ ರಾಜ್ಯಕ್ಕೆ ಕಪ್ಪು ಚುಕ್ಕೆ ಅಂಟಿಸಿದಂಥ ನಾಯಕರಿಗೆ ಸಪೋರ್ಟ್ ಆಗಿ ನಿಂತಿದ್ದಾರಲ್ಲ, ಇದು ಎಷ್ಟು ಸರಿ ಅನ್ನೋದು ಈಗ ರಾಜ್ಯದ ಜನ ಮಾಡ್ತಾ ಇರುವಂಥ ಪ್ರಶ್ನೆ, ಬಳ್ಳಾರಿ ಜನ ಎತ್ತಕ್ಕಂಥ ಪ್ರಶ್ನೆ. ಒಬ್ಬೊಬ್ಬರು ಬೆನ್ನಿಗೆ ಒಬ್ಬೊಬ್ಬರು ನಿಂತಿದ್ದಾರೆ. ಈ ಭರತ್ ರೆಡ್ಡಿ ಇದಾರಲ್ಲ, ಈ ಭರತ್ ರೆಡ್ಡಿ ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಕಡೆಯವರು ಅನ್ನೋ ಒಂದಿಷ್ಟು ಮಾತು ಹಿಂದಿನಿಂದನೂ ಇತ್ತು. ಇವರಿಗೆ ಸೀಟ್ ಕೊಟ್ಟವರೇ ಇವರು, ಬಿ ಫಾರ್ಮ್ ಹಂಚಿದವರೇ ಇವರು ಅನ್ನೋದು ಒಂದಿಷ್ಟು ವಾದ ಮೊದಲಿಂದಲೂ ನಡೀತಾನೆ ಇತ್ತು. ಹಾಗಂತ ಕುಮಾರಸ್ವಾಮಿಗೂ ಮತ್ತೆ ಜನಾರ್ದನ್ ರೆಡ್ಡಿಗೂ ಏನು ಸಂಬಂಧ ಕೇಳಿದ್ರೆ, ಅಂಥ ಗಳಸ್ಯ ಕಂಠಸ್ಯ ಸಂಬಂಧ ಏನಿಲ್ಲ ಇವ್ರ ನಡುವೆ. ಅದೇ ಹೇಳಿದ್ನಲ್ಲ ಹಿಂದೆ, ಬಾಯಿಗೆ ಬಂದಂಗೆ ಬೈಕೊಂಡು ಇವತ್ತು ಮತ್ತೆ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ರೆಡ್ಡಿ ಅವ್ರನ್ನ ಮನೆಯನ್ನ ಚೂರು ಮಾಡೋದಕ್ಕೋಸ್ಕರನೇ ಹೋಗಿದ್ರು ಈ ಭರತ್ ರೆಡ್ಡಿ ಬೆಂಬಲಿಗರು ಅಂತ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಸೊ ಅಗೇನ್ ನೀವಿಬ್ಬರು ನಾಯಕರು ಮತ್ತೆ ಸಪೋರ್ಟ್ ಮಾಡ್ತಾ ಇರೋದು ಅದೇ ಕಪ್ಪು ಚುಕ್ಕೆ ಇರುವಂಥ ನಾಯಕರ ಮೇಲೆ. ಬೆಂಗಳೂರಲ್ಲಿ ಒಂದು ಟ್ರಾಫಿಕ್ ಜಾಮ್ ಆಯಿತು ಅಂತಂದರೆ, ಅಥವಾ ಟ್ರಾಫಿಕ್ ಸಮಸ್ಯೆ ಆಯಿತು ಅಂದರೆ, ಮಳೆ ಬಂದು ನೀರು ತುಂಬಿಕೊಳ್ತು ಅಂತಂದರೆ ಈ ವಿಚಾರ ದೇಶದ ಮಟ್ಟಕ್ಕೆ ಮುಟ್ಟುತ್ತೆ, ನ್ಯಾಷನಲ್ ವೈಡ್ ಇದು ಸುದ್ದಿ ಆಗುತ್ತೆ. ಸೊ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ ಇಲ್ಲೆಲ್ಲ ನಾವು ನೋಡ್ತಾ ಇದ್ವಿ, ಈ ದೊಡ್ಡ ದೊಡ್ಡವ್ರದ್ದು ಶೂಟ್ ಮಾಡೋದು, ಅವ್ರ ಮನೆ ಗುರಿ ಹಾಕ್ಸೋದು, ಇದೆಲ್ಲ ನಡೀತಾನೆ ಇರುತ್ತೆ, ಯಾವಾಗಲೂ ನಡೆಯುತ್ತೆ ಅಲ್ಲಿ. ಈಗ ಸ್ವಲ್ಪ ಬಂದಾಗಿದೆ ಉತ್ತರ ಪ್ರದೇಶದಲ್ಲಿ. ಕರ್ನಾಟಕಕ್ಕೂ ಕೂಡ ಅದೇ ಕಪ್ಪು ಚುಕ್ಕೆ ಅಂಟ್ಕೊಳ್ತಾ ಇದೆ. ಅಂಥ ನಾಯಕರಿಗೆ ಈ ಇಬ್ಬರು ನಾಯಕರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ. ವೀಕ್ಷಕರೇ, ಇವತ್ತಗೇನು ಮತ್ತೆ ನಿಮ್ಗೆ ಅವಕಾಶವನ್ನು ಕೊಡ್ತೀನಿ. ನಿಮಗೂ ಈ ಪ್ರಶ್ನೆ ಎದ್ದಿದ್ರೆ, ರಾಜ್ಯದ ಇಬ್ಬರು ಮಹಾನ್ ನಾಯಕರು ರೌಡಿ ಎಲಿಮೆಂಟ್ಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅನಿಸಿದ್ರೆ ನೀವು ಅದನ್ನು ಖಂಡಿತವಾಗೂ ಕಮೆಂಟ್ ಮಾಡಿ. ಇದಿಷ್ಟು ಅಪ್ಡೇಟ್ಸ್. ಇಂಥದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.